ಮುಂದಿನ ಸುದ್ದಿ ರಾಜಕಾರಣದ್ದು. ನಾನು ಹೇಳಿದೆ ರಾಜಕಾರಣ ಯಾವುದಲ್ಲವೋ ಬೈಫರ್ಕೇಟೆ ಮಾಡೋದಕ್ಕಾಗ್ತಿಲ್ಲ. ಇದು ಹಾರ್ಡ್ ಕೋರ್ ಪಾಲಿಟಿಕ್ಸು. ನವೆಂಬರ್ ಕ್ರಾಂತಿ. ಸಿದ್ದರಾಮಯ್ಯನವರು ಮತ್ತೆ ಹೇಳಿದ್ರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ. ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋರಿಗೆ ಬೇರೆ ಕೆಲಸ ಇಲ್ಲ ಅಂದರು. ಬಹುಶಃ ರಾಜಣ್ಣವ್ರನ್ನೂ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರು ಏನೋ. ಸುಮ್ಮನೆ ಏನೇನೋ ಹೇಳ್ತಾರೆ, ಪ್ರಚಾರ ಕೊಡೋದನ್ನು ನಿಲ್ಲಿಸಬೇಕು ಅಂತ. ಅಂದರೆ ಅಂಥ ಹೇಳಿಕೆ ಕೊಡೋರಿಗೆ ಪ್ರಚಾರ ಕೊಡುವುದನ್ನು ನಿಲ್ಲಿಸಿ ಅಂತ ಮಾಧ್ಯಮಗಳಿಗೆ ಸಲಹೆ ಕೊಟ್ಟರು. ಬಿಹಾರ ಎಲೆಕ್ಷನ್ ವಿಷಯ ಬಂದೋಯ್ತು, ಅವಶ್ಯಕತೆ ಇದ್ದರೆ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತಂದರು. ಸುಮ್ಮನೆ ಏನೇನೋ ಹೇಳ್ತಿರ್ತಾರೆ ಅದು ಇದು ಅಂತಂದರು. ಅದಾದಮೇಲೆ ಯತೀಂದ್ರ ಅವರು ಮುಖ್ಯಮಂತ್ರಿಗಳ ಪುತ್ರ ನೆನ್ನೆ ಹೇಳಿದ್ರಲ್ಲ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ. ಹಂಗೆ ಹೇಳಿದಾರಲ್ಲ ನಿಮ್ಮ ಮಗ ಅಂದಿದ್ದಕ್ಕೆ ನೀವು ಇದ್ರ ಬಗ್ಗೆ ಯತೀಂದ್ರನ್ನೇ ಕೇಳಬೇಕು ಅಂತ. ಯತೀಂದ್ರಗೆ ನೀವು ಹೇಳಿದ್ರಂತಲ್ಲ ಅಂತ ಸುಮ್ಮನೆ ಪತ್ರಕರ್ತರು ಕೇಳಿದ್ದಕ್ಕೆ ಯತೀಂದ್ರಾಗ ನಾನು ಹೇಳಿಲ್ಲ ಅಂದ್ರೆ ಅವರು. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು ನನಗೂ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಫಸ್ಟ್ ಕೇಳಿಸ್ಕೊಳ್ಳಿ. ನಾವು ಈ ಸಾರಿ ಗೆಲ್ತೀವಿ. ಇಂಡಿಯಾ ಬ್ಲ್ಯಾಕು ಈ ಸಾರಿ ಬದಲಾವಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಹಾರ್ನಲ್ಲಿ ಗೆಲ್ಬೋದು ಅಂತೇಳಿ ಈ ಸಾರಿ ಅಂದ್ಕೊಂಡಿದ್ದೀನಿ. ಕರೆದರೆ ಹೋಗ್ತೀನಿ ಅಗತ್ಯ ಇದ್ದರೆ. ಯಾವ ರಾಜ್ಯದ ಮೇಲೆ ಪರಿಣಾಮ ಇದೆ. ಇಲ್ಲಿ ಕ್ರಾಂತಿ ಇಲ್ರಿ. ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ಕ್ರಾಂತಿ ಆಗುತ್ತೆ. ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಯಾರು ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನ. ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು. ಸರ್ ನಿನ್ನೆ ನಿಮ್ಮ ಮಗ ಹೇಳ್ತಾರೆ ನೀವೇ 5 ವರ್ಷ ಚೀಫ್ ಮಿನಿಸ್ಟರ್ ಅಂತ. ನಿಮ್ಮ ಮಗನೂ ಕೂಡ ನಿನ್ನೆ ಹೇಳಿದ್ದಾರೆ. ಯಾರು? ಅವನ್ನೇ ಕೇಳಿ. ಅವನ್ನೇ ಅಲ್ಲಲ್ಲ ನೀವೇ ಹೇಳಿದಿರಂತ. ನೀವೇ ಹೇಳಿದಿರಂತ ಅವ್ರಿಗೆ. ಇನ್ನು ಜ್ಯೋತಿಷಿ ದ್ವಾರಕಾನಾಥ್ ಅವರು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗುವ ಟೈಮ್ ಬಂದಿದೆ ಅಂತ. ಅಧಿಕಾರದಲ್ಲೇ ಇದ್ದಾರೆ, ಇನ್ನು ಉನ್ನತ ಅಧಿಕಾರ ಅಂತ ಹೇಳಬೇಕಾಗಿತ್ತು ಅವರು. ಅಧಿಕಾರ ಸಿಗುವ ಟೈಮ್ ಬಂದಿದೆ, ಇನ್ನು 1 ಮೆಟ್ಲಷ್ಟೇ ಬಾಕಿ ಅಂತ. ಹಾಸನಾಂಬೆ ದರ್ಶನ ತೆಗೆದುಕೊಂಡು ಬಂದ ನಂತರ ದ್ವಾರಕಾನಾಥ್ ಅವರು ಹೇಳಿರುವ ಮಾತಿದು. ಇದನ್ನು ಹೆಂಗೆ ತಗೋಬೇಕು ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಕೇಳಿಸ್ಕೊಳ್ಳಿ. ನಾರಾಯಣಿ ಅಂತಂದರೆ ಅವರು ಪ್ರಾರ್ಥನೆ ಮಾಡಿದ್ದಾರೆ, ಪ್ರಸಾದ ಆಗಿದೆ ಅಂತಂದರೆ ಮುಂದೆ ಯಾವ ಕಾಲ ನಾನು ಹೇಳಿದ್ದಾರೆ, ಮುಂದೆ ಅದು ಒಳ್ಳೆಯ ಕಾಲ ಬರುತ್ತದೆ ಅಂಥೇಳಿ ಖಂಡಿತವಾಗಿ ಗ್ರಹಿಸ್ಬೋದು. ಮುಂದೆ ಆಗೋ ಸೂಚನೆಯನ್ನು ದೇವರು ನಾನಾ ರೂಪದಲ್ಲಿ ತೋರಿಸ್ತಾಳೆ. ತೋರಿಸ್ತಾಳೆ. ಅವರ ಕೋರಿಕೆ ಏನಿದೆ ದೇವರು ನಡೆಸ್ಕೊಳ್ಳಿ ಪ್ರಾರ್ಥನೆ ಮಾಡ್ತೀನಿ, ನಡೆಸ್ಕೊಡ್ತಾಳೆ. ದೇವ್ರ ನಂಬಿದವರು ಯಾರು ಕೆಟ್ಟಿದ್ದಾರೆ? ಮನುಷ್ಯನ ನಂಬಿ ಕೆಟ್ಟಿದ್ದಾರೆ, ದೇವ್ರ ಕೆಟ್ಟವ್ರು ನಂಬಿದ್ದಾರೆ. ಯಾರು ಕೆಟ್ಟಿದ್ದಾರೆ? ಯಾರು ಕೆಡೋದಿಲ್ಲ. ಆ ದೇವರು ಏನು ಪ್ರಾರ್ಥನೆ ಇಟ್ಟಿದ್ರು ನಾರಾಯಣೀಯ ಸ್ವರೂಪದಲ್ಲಿ ಬಂದು ನಾರಾಯಣನೇ ಜಗತ್ತಾಳ್ದು. ಈ ಪ್ರಪಂಚ ಪಾಲನೆ ನಾರಾಯಣನ ಕರೆದು ಅವರೂ ಕೂಡ ಪ್ರಜಾಪಾಲನೆ ತೊಡಗಿ ಈಗಿರ್ತಕ್ಕಂಥ ಕಾಲದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಈ ಸರ್ಕಾರಕ್ಕೆ ಒಳ್ಳೆಯದು ತಂದು ಏನೇನು ಕೆಟ್ಟ ಹೆಸರು ಬಂದೆಯೋ ಅದನ್ನು ನಿವಾರಣೆ ಮಾಡಿ ಜನಕ್ಕೆ ಅನುಕೂಲ ಮಾಡಿ ಜನಕ್ಕೆ ಕ್ಷೇಮವನ್ನು ಹೆಚ್ಚಿನ ಮಾಡಲಿ. ಶಿವಕುಮಾರ್ ಮಾಡಬೇಕಾದಲ್ಲ, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇನ್ನೊಂದೇ ಮೆಟ್ ಹತ್ತಕ್ಕೆ ಬಾಕಿ ಇರೋದು. ಅಲ್ಲಿ ಕ್ವಾಲಿಫೈ ಆಗಬೇಕಾದ್ರೆ ನೀವೆಲ್ಲ ತೋರಿಸ್ಬೇಕಲ್ಲ ನೀವೇನು ಮಾಡ್ತೀರಾ ಅಂಥೇಳಿ ಅಂತ ಒಂದು ಸಮೃದ್ಧಿ ಬಂದು ಜನ ಕಲ್ಯಾಣಕ್ಕೆ ಹೋಗಲಿ. ಏನೋ ಈ ತನಕ ಕರ್ನಾಟಕ ಸರ್ಕಾರ ಯಾವ 2 ವರ್ಷದ ಕಳೆದ ಏನೂ ಜನಕ್ಕೆ ಮುಟ್ಟುವಂಥ ಯಾವೊಂದು ಕೆಲಸವೂ ಇನ್ನೂ ಆಗಿಲ್ಲ. 2 ವರ್ಷ ಬಾಕಿ. ದ್ವಾರಕಾನಾಥ್ ಅವರು ಡಿ ಕೆ ಶಿವಕುಮಾರ್ ಅವರ ಅತ್ಯಂತ ಆಪ್ತ ಜ್ಯೋತಿಷಿ. ಎಷ್ಟು ಆಪ್ತರು ಅಂತಂದರೆ ಸೆಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಕಾಂಗ್ರೆಸ್ ಗೆದ್ದು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗುವ ಟೈಮ್ ಬಂದಾಗ ಸಚಿವರ ಪಟ್ಟಿಯಲ್ಲಿ ಹೆಸರೇ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು. ದ್ವಾರಕಾನಾಥರಿಗೆ ಹೋಗಿ ನಾನು ಇಷ್ಟೆಲ್ಲ ಕಷ್ಟಪಟ್ಟೆ, ನಾನು ಮಿನಿಸ್ಟರ್ ಆಗ್ತಿಲ್ಲ ಅಂದಾಗ ನಿನಗೆ ಟೈಮ್ ಬಂದಿದೆ ಅಧಿಕಾರಕ್ಕೆ ಇರುವಂಥದ್ದು, ಒದ್ದು ಕಿತ್ಕೋಬೇಕು ಅಧಿಕಾರ ಅಂದ್ರಂತೆ. ಡಿ ಕೆ ಶಿವಕುಮಾರ್ ಲಿಟ್ರಲಿ ಹೋಗಿ SM ಕೃಷ್ಣ ಅವರ ಮನೆ ಬಾಗಿಲು ಒದ್ದಿದ್ರಂತೆ. ಆಮೇಲೆ ಅವರು ಮಿನಿಸ್ಟರ್ ಆದರು. ಹಾಗೆ ಹೇಳಿದ್ದಂಥ ದ್ವಾರಕಾನಾಥ್ ಅವರೇ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರಕ್ಕೆ ಇನ್ನು 1 ಮೆಟ್ಲು ಬಾಕಿ ಇದೆ ಅಂತಂದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.